ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಸಿ ಪ್ರೋಗ್ರಾಮ್ ಅಲ್ಲಿ ಫೈಲ್ ಆಪರೇಷನ್ಸ್ ಹೇಗೆ ಮಾಡೋದು ಅಂದ್ರೆ ಒಂದು ಫೈಲ್ ನ ಹೇಗೆ ಕ್ರಿಯೇಟ್ ಮಾಡೋದು, ಹೇಗೆ ಅದ್ರ ಕಂಟೆಂಟ್ಸ್ ನ ರೀಡ್ ಮಾಡೋದು ಅಂತೆಲ್ಲ ನೋಡೋಣ ಬನ್ನಿ. ಮೊದಲನೇದು ಕ್ರಿಯೇಟಿಂಗ್ ಅ ಫೈಲ್. ಅಂದ್ರೆ ಪ್ರೋಗ್ರಾಮ್ ಮೂಲಕ ನಾವು ಹೇಗೆ ಒಂದು ಹೊಸ ಫೈಲ್ ನ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಇಲ್ಲಿ ಫೈಲ್ ಆಪರೇಷನ್ಸ್ ಯಾವುದೇ ಮಾಡ್ಬೇಕು ಅಂದ್ರೆ ನಾವು ಫಸ್ಟ್ ಮಾಡ್ಬೇಕಾಗಿರೋದು ಒಂದು ಪಾಯಿಂಟರ್ ವೇರಿಯಬಲ್ ನ ಡಿಕ್ಲೇರ್ ಮಾಡಬೇಕು. ಅದು ಈ ಫೈಲ್ ಅನ್ನೋ ಒಂದು ಡೇಟಾ ಟೈಪ್ ಅಲ್ಲಿ ಇರಬೇಕು. ಸೊ ಫೈಲ್ ಡೇಟಾ ಟೈಪ್ ಒಂದು ಪಾಯಿಂಟರ್ ವೇರಿಯಬಲ್ ನ ಡಿಕ್ಲೇರ್ ಮಾಡಬೇಕು. ನೆಕ್ಸ್ಟ್ ಎಫ್ ಓಪನ್ ಫಂಕ್ಷನ್ ನ ಉಪಯೋಗಿಸ್ಬೇಕು. ಈ ಫಂಕ್ಷನ್ ಏನಕ್ಕೆ ಉಪಯೋಗಿಸ್ಬೇಕು ಅಂದ್ರೆ ಯಾವ್ದಾದ್ರು ಒಂದು ಹೊಸ ಫೈಲ್ ನ ಕ್ರಿಯೇಟ್ ಮಾಡೋದಕ್ಕೆ ಅಥವಾ ಯಾವ್ದಾದ್ರು ಒಂದು ಎಕ್ಸಿಸ್ಟಿಂಗ್ ಫೈಲ್ ನ ಓಪನ್ ಮಾಡೋದಕ್ಕೆ, ಅಂದ್ರೆ ಪ್ರೋಗ್ರಾಮ್ ಅದ್ರ ಕಂಟೆಂಟ್ಸ್ ನ ರೀಡ್ ಮಾಡೋದಕ್ಕೆ ಓಪನ್ ಮಾಡ್ಕೊಳತ್ತೆ. ಫೈಲ್ ಮೋಡ್ ಅಂತ ಕೆಲವೊಂದು ಇದೆ. ಡಬ್ಲ್ಯೂ ಅಂದ್ರೆ ರೈಟ್ ಮೋಡ್. ನಾವು ಆ ಫೈಲ್ ಒಳಗಡೆ ಯಾವ್ದಾದ್ರು ಕಂಟೆಂಟ್ಸ್ ನ ಬರಿಬೇಕು ಅಂದ್ರೆ ರೈಟ್ ಮೋಡ್ ಅಲ್ಲಿ ಓಪನ್ ಮಾಡ್ಬೇಕು. ಎ ಅಂದ್ರೆ ಅಪೆಂಡ್ ಮೋಡ್. ಆ ಫೈಲ್ ಅಲ್ಲಿ ಆಲ್ರೆಡಿ ಕೆಲವೊಂದು ಕಂಟೆಂಟ್ಸ್ ಇದೆ, ನಾವು ಅದಕ್ಕೆ ಎಕ್ಸ್ಟ್ರಾ ಕಂಟೆಂಟ್ಸ್ ನ ಆಡ್ ಮಾಡ್ಬೇಕು ಅಂತಂದ್ರೆ ಅಪೆಂಡ್ ಮೋಡ್ ಅಲ್ಲಿ ಓಪನ್ ಮಾಡ್ಬೇಕು. ನೆಕ್ಸ್ಟ್ ರೀಡ್ ಮೋಡ್. ಆರ್ ಅಂದ್ರೆ ಆ ಫೈಲ್ ಕಂಟೆಂಟ್ಸ್ ನ ರೀಡ್ ಮಾಡಿ ನಮ್ಮ ಪ್ರೋಗ್ರಾಮ್ ಅಲ್ಲಿ ಉಪಯೋಗಿಸ್ಕೊಬೇಕು ಅಂದ್ರೆ ಈ ರೀಡ್ ಮೋಡ್ ನ ಉಪಯೋಗಿಸ್ಬೇಕು. ಈಗ ಒಂದು ಸಣ್ಣ ಎಕ್ಸಾಂಪಲ್ ಜೊತೆ ನೋಡೋಣ. ಸೊ ಫಸ್ಟ್ ನಾವು ಫೈಲ್ ಆಪರೇಷನ್ಸ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಒಂದು ಫೈಲ್ ಪಾಯಿಂಟರ್ ವೇರಿಯಬಲ್ ನ ಡಿಕ್ಲೇರ್ ಮಾಡ್ಬೇಕು. ಇಲ್ಲಿ ಎಲ್ಲಾನು ಅಪ್ಪರ್ ಕೇಸ್ ಅಲ್ಲಿ ಇರಬೇಕು. ಫೈಲ್ ಅನ್ನೋದು $FPTR ಅಂತ ಒಂದು ವೇರಿಯಬಲ್ ನ ಡಿಕ್ಲೇರ್ ಮಾಡ್ತೀನಿ. ಈಗ ಎಫ್ ಓಪನ್ ಫಂಕ್ಷನ್ ಒಳಗಡೆ ಎರಡು ಪ್ಯಾರಾಮೀಟರ್ಸ್ ಕೊಡ್ಬೇಕು. ಮೊದಲನೇದು ನನ್ನ ಫೈಲ್ ನೇಮ್, ಸೊ kalyona.txt ಅಂತ ಕೊಡ್ತೀನಿ. ಎರಡನೇದು ನಂಗೆ ಯಾವ ಮೋಡ್ ಅಲ್ಲಿ ಓಪನ್ ಆಗ್ಬೇಕು ಅಂತ ಕೊಡ್ತೀನಿ. ಸೊ ಆಲ್ರೆಡಿ ನನ್ನ ಸಿಸ್ಟಮ್ ಅಲ್ಲಿ kalyona.txt ಅನ್ನೋ ಫೈಲ್ ಇಲ್ಲ. ಸೊ ನನಗೆ ರೈಟ್ ಮೋಡ್ ಅಲ್ಲಿ ಅದು ಓಪನ್ ಆಗ್ಬೇಕು, ಅಂದ್ರೆ ನಾನು ಅದಕ್ಕೆ ಕಂಟೆಂಟ್ಸ್ ಬರೀಬಹುದು. ನೆಕ್ಸ್ಟ್ ಯಾವುದೇ ಫೈಲ್ ಆಪರೇಷನ್ಸ್ ಮಾಡಿದಾಗ ನಾವು ಎಫ್ ಓಪನ್ ಫಂಕ್ಷನ್ ಯೂಸ್ ಮಾಡ್ತೀವಿ ಅಂದ್ರೆ ಆ ಫೈಲ್ ನ ಕ್ಲೋಸ್ ಕೂಡ ಮಾಡಬೇಕು. ಸೊ ಎಫ್ ಕ್ಲೋಸ್ FPTR. ಮತ್ತೆ ಇಲ್ಲಿ FPTR ಇಸ್ ಈಕ್ವಲ್ ಟು ಅಂದ್ರೆ ಆ ಪಾಯಿಂಟರ್ ವೇರಿಯಬಲ್ ಇಸ್ ಈಕ್ವಲ್ ಟು ಎಫ್ ಓಪನ್ ಅಂತ ಮಾಡ್ಬೇಕು. ಯಾಕಂದ್ರೆ ನಾವು ಓಪನ್ ಮಾಡಿದಾಗ ಈ ಪಾಯಿಂಟರ್ ವೇರಿಯಬಲ್ಗೆ ರೆಫರೆನ್ಸ್ ನ ಕಳಿಸ್ಬೇಕು. ಸೊ ಈಗ ನಾನು ಈ ಪ್ರೋಗ್ರಾಮ್ ರನ್ ಮಾಡಿದ್ರೆ ನನಗೆ ಔಟ್ಪುಟ್ ಏನ್ ಬರುತ್ತೆ? ಓಕೆ, ಇಲ್ಲಿ ಸೆಮಿಕೋಲನ್ ಮಿಸ್ ಆಗಿದೆ. ರನ್ ಮಾಡ್ತಾ ಇದೀನಿ. ಸೊ ನನಗೆ ಪ್ರೋಗ್ರಾಮ್ ಔಟ್ಪುಟ್ ಏನೂ ಬಂದಿಲ್ಲ, ಬಟ್ ಇಲ್ಲಿ ನೋಡಿದ್ರೆ ನಿಮ್ಗೆ ಒಂದು ಬ್ಲಾಂಕ್ ಫೈಲ್ ಕ್ರಿಯೇಟ್ ಆಯ್ತು, kalyona.txt ಅಂತ ಅಲ್ವಾ. ಸೊ ನಾವು ಇವಾಗ ಒಂದು ಹೊಸ ಫೈಲ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡಿದ್ರಿ. ನೆಕ್ಸ್ಟ್ ರೈಟಿಂಗ್ ಫೈಲ್ ಅಂದ್ರೆ ಕಂಟೆಂಟ್ಸ್ ನ ಬರಿಬೇಕು ಅಂತಂದ್ರೆ ನಾವು ಈ fprintf ಫಂಕ್ಷನ್ ನ ಉಪಯೋಗಿಸ್ತೀವಿ. ಅದಕ್ಕೆ ಸಿಂಟ್ಯಾಕ್ಸ್ ಈ ರೀತಿ ಇದೆ. fprintf ಮತ್ತೆ ಫಸ್ಟ್ ಪ್ಯಾರಾಮೀಟರ್ ಆ ಪಾಯಿಂಟರ್ ವೇರಿಯಬಲ್ ನ ಪಾಸ್ ಮಾಡಬೇಕು. ನೆಕ್ಸ್ಟ್ ನಮ್ಗೆ ಯಾವ ಕಂಟೆಂಟ್ ಬರಿಬೇಕು ಆ ಸ್ಟ್ರಿಂಗ್ ವ್ಯಾಲ್ಯೂನ ಪಾಸ್ ಮಾಡೋದು. ಸೊ ಇದನ್ನ ಟ್ರೈ ಮಾಡೋಣ. ಇಲ್ಲಿ ಒಂದು ಫೈಲ್ ನ ಓಪನ್ ಮಾಡಿದೀನಿ. ಈಗ ಎಫ್ ಓಪನ್ printf ಫಸ್ಟ್ ಏನ್ ಮಾಡ್ಬೇಕು, ಆ ಪಾಯಿಂಟರ್ ವೇರಿಯಬಲ್ ನ ಪಾಸ್ ಮಾಡ್ಬೇಕು. ಆಮೇಲೆ ಇಲ್ಲಿ ನಮಸ್ಕಾರ ಅಂತ ಬರೀತೀನಿ. ಈಗ ನಾನು ರನ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ನೋಡಿದ್ರೆ ನನ್ನ ಫೈಲ್ ಅಲ್ಲಿ ನಮಸ್ಕಾರ ಅಂತ ಕಂಟೆಂಟ್ ಕ್ರಿಯೇಟ್ ಆಗಿದೆ. ಸೊ ನೀವು ಈ ಪ್ರೋಗ್ರಾಮ್ ನ ನಿಮ್ಮ ವಿಜುವಲ್ ಕೋಡ್ ಅಥವಾ ನಿಮ್ಮ ಸಿ ಕಂಪೈಲರ್ ಏನಿದೆ ಡೆಸ್ಕ್ಟಾಪ್ ಅಲ್ಲಿ ಅದ್ರಲ್ಲಿ ಮಾಡ್ತಾ ಇದ್ರೆ ನಿಮ್ಗೆ ಸಿ ಡ್ರೈವ್ ಅಥವಾ ನೀವು ಯಾವ ಲೊಕೇಶನ್ ಅಲ್ಲಿ ಕೊಟ್ಟಿರ್ತೀರೋ ಆ ಲೊಕೇಶನ್ ಅಲ್ಲಿ ಫೈಲ್ ಕ್ರಿಯೇಟ್ ಆಗಿರುತ್ತೆ. ಸೊ ನೀವು ಇಲ್ಲಿ ಸಿ ಡ್ರೈವ್ ಆಮೇಲೆ ಮೈ ವರ್ಕ್ ಸ್ಪೇಸ್ ಆ ತರ ಫುಲ್ ಫೋಲ್ಡರ್ ಪಾತ್ ಕೂಡ ನೀವು ಇಲ್ಲಿ ಪಾಸ್ ಮಾಡಬಹುದು. ಸೊ ಈಗ ನಾನು ಕಂಟೆಂಟ್ಸ್ ನ ಯಾವ ರೀತಿ ಬರೆಯೋದು ಅಂತ ನೋಡಿದ್ವಿ. ಆಲ್ರೆಡಿ ಎಕ್ಸಿಸ್ಟಿಂಗ್ ಫೈಲ್ ಇದ್ರೆ ನಾನು ಅದನ್ನ ಅಪೆಂಡ್ ಮೋಡ್ ಅಲ್ಲಿ ಓಪನ್ ಮಾಡಿ ಕಂಟೆಂಟ್ಸ್ ನ ಯಾವ ರೀತಿ ಬರೆಯೋದು ಅಂತ ನೋಡೋಣ. ಸೊ ಈಗ ನನ್ನ ಹತ್ರ kalyona.txt ಅಂತ ಒಂದು ಫೈಲ್ ಆಲ್ರೆಡಿ ಇದೆ. ಸೊ ನಾನಿವಾಗ ಅದನ್ನ ಅಪೆಂಡ್ ಮೋಡ್ ಅಲ್ಲಿ ಓಪನ್ ಮಾಡ್ತಾ ಇದೀನಿ. ಸೊ ಅಪೆಂಡ್ ಮೋಡ್ ಅಲ್ಲಿ ಓಪನ್ ಮಾಡೋದಿಕ್ಕೆ ನಾವು ಏನ್ ಪಾಸ್ ಮಾಡ್ಬೇಕು, ಇಲ್ಲಿ ಎ ಅಂತ ಪಾಸ್ ಮಾಡ್ಬೇಕು. ಇಲ್ಲಿ ಬೇರೆ ಕಂಟೆಂಟ್ ಕೊಡ್ತೀನಿ, ನಮಸ್ಕಾರ ಕಲಿಯೋಣ ಫ್ಯಾಮಿಲಿ ಅಂತ ಕೊಡ್ತೀನಿ.
ಈಗ ನಾನು ಈ ಪ್ರೋಗ್ರಾಮ್ ರನ್ ಮಾಡಿದ್ರೆ ನೋಡೋಣ ಏನಾಗತ್ತೆ ಅಂತ. ನೋಡಿ, ನಮಸ್ಕಾರ ಕಲ್ಯೋಣ ಫ್ಯಾಮಿಲಿ ಅಂತ ಫುಲ್ ಅಪ್ ಅಂಡ್ ಆಗಿ ಬಂತು. ಸೊ ಈ ರೀತಿ ನಾನು ಎಕ್ಸಿಸ್ಟಿಂಗ್ ಫೈಲ್ ಅಲ್ಲಿ ಇನ್ನ ಹೆಚ್ಚು ಕಂಟೆಂಟ್ಸ್ ಆಡ್ ಮಾಡ್ಬೇಕು ಅಂದ್ರೆ ಅಪ್ ಅಂಡ್ ಮೋಡ್ ಅಲ್ಲಿ ಓಪನ್ ಮಾಡ್ಕೊಂಡು ಮಾಡಬಹುದು. ಈಗ ನೆಕ್ಸ್ಟ್ ಕಂಟೆಂಟ್ಸ್ ನ ರೀಡ್ ಮಾಡೋದು. ಅದಕ್ಕೆ ನಾವು ಎಫ್ ಗೆಟ್ಸ್ ಅನ್ನೋ ಒಂದು ಫಂಕ್ಷನ್ ನ ಯೂಸ್ ಮಾಡ್ತೀವಿ. ಆ ಫಂಕ್ಷನ್ ಗೆ ಏನೇನ್ ಪ್ಯಾರಾಮೀಟರ್ ಪಾಸ್ ಮಾಡ್ಬೇಕು? ಮೊದಲನೇದಾಗೆ ನಾವು ಆ ಕಂಟೆಂಟ್ಸ್ ನ ತಗೊಂಡು ಒಂದು ಸ್ಟ್ರಿಂಗ್ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಮೈ ಸ್ಟ್ರಿಂಗ್ ಅನ್ನೋ ಒಂದು ವೇರಿಯಬಲ್ ನ ಕ್ರಿಯೇಟ್ ಮಾಡ್ಕೊಂಡು ಆ ಸ್ಟ್ರಿಂಗ್ ನ ಪಾಸ್ ಮಾಡ್ಬೇಕು. ನಂತರ ನಮ್ಮ ಮ್ಯಾಕ್ಸಿಮಮ್ ಸೈಜ್ ಎಷ್ಟು ಆ ಫೈಲ್ ಇಂದ ಕಂಟೆಂಟ್ಸ್ ಬರುತ್ತೆ ಅನ್ನೋದನ್ನ ಪಾಸ್ ಮಾಡ್ಬೇಕು. ಹಾಗೆ ನಮ್ಮ ಫೈಲ್ ಪಾಯಿಂಟರ್ ವೇರಿಯಬಲ್ ನ ಪಾಸ್ ಮಾಡ್ಬೇಕು. ಇದನ್ನ ಟ್ರೈ ಮಾಡೋಣ. ಸೊ ಇಲ್ಲಿ ಒಂದು ಸ್ಟ್ರಿಂಗ್ ವೇರಿಯಬಲ್ ನ ಡಿಕ್ಲೇರ್ ಮಾಡ್ತೀನಿ, ಮೈ ಸ್ಟ್ರಿಂಗ್. ಸೊ ಇಲ್ಲಿ ಮ್ಯಾಕ್ಸಿಮಮ್ 100 ಅಂತಾನೆ ಕೊಡ್ತೀನಿ. ಇಲ್ಲಿ ಎಫ್ ಗೆಟ್ಸ್ ಫಸ್ಟ್ ಏನ್ ಪಾಸ್ ಮಾಡ್ಬೇಕು? ಮೈ ಸ್ಟ್ರಿಂಗ್, ಆಮೇಲೆ ಮ್ಯಾಕ್ಸಿಮಮ್ ಸೈಜ್, ಆಮೇಲೆ ನನ್ನ ಫೈಲ್ ಪಾಯಿಂಟರ್ ವೇರಿಯಬಲ್. ಇವಾಗ ನನ್ನ ಫೈಲ್ ಕಂಟೆಂಟ್ಸ್ ಎಲ್ಲ ಬಂದು ನನ್ನ ಸ್ಟ್ರಿಂಗ್ ವೇರಿಯಬಲ್ ಅಲ್ಲಿ ಸ್ಟೋರ್ ಆಗಿರತ್ತೆ. ಸೊ ಅದನ್ನ ಪ್ರಿಂಟ್ ಮಾಡೋಣ. ಪ್ರಿಂಟ್ ಎಫ್ %s ಮೈ ಸ್ಟ್ರಿಂಗ್. ಸೊ ಈಗ ನಾನು ಇದನ್ನ ಪ್ರಿಂಟ್ ಮಾಡ್ತಾ ಇದೀನಿ. ಅಂದ್ರೆ ಪ್ರೋಗ್ರಾಮ್ ನ ರನ್ ಮಾಡಿದ್ರೆ ಔಟ್ಪುಟ್ ಏನ್ ಬಂತು? ಓಕೆ, ಇಲ್ಲಿ ನಾ ಒಂದು ಮಿಸ್ಟೇಕ್ ಮಾಡೀನಿ. ಏನಂದ್ರೆ ನಾ ಅಪ್ ಅಂಡ್ ಮೋಡ್ ಅಲ್ಲಿ ಓಪನ್ ಮಾಡಿದಾಗ ನೀವು ನೋಡಿದ್ರೆ ಇಲ್ಲಿ ನೋಡಿ ಮತ್ತೆ ಕಲ್ಯೋಣ ಫ್ಯಾಮ್ ಅಂತ ಆಯ್ತು. ಸೊ ಇವಾಗ ನಾನು ಈ ಕೋಡ್ ನ ಕಮೆಂಟ್ ಮಾಡ್ತೀನಿ, ಯಾಕಂದ್ರೆ ನನಗೆ ಅಪ್ ಅಂಡ್ ಮೋಡ್ ಅಲ್ಲಿ ರನ್ ಆಗೋದು ಬೇಡ. ಜೊತೆಗೆ ನನಗೆ ಈ ಕಲ್ಯೋಣ ಫ್ಯಾಮ್ ಅಂತ ಅದು ಅಪ್ ಅಂಡ್ ಆಗೋದು ಕೂಡ ಬೇಡ. ಸೊ ನನಗೆ ಯಾವ ಮೋಡ್ ಅಲ್ಲಿ ಇಲ್ಲಿ ಓಪನ್ ಆಗ್ಬೇಕು? ರೀಡ್ ಮೋಡ್ ಅಲ್ಲಿ ಓಪನ್ ಆಗ್ಬೇಕು. ಯಾಕಂದ್ರೆ ನಾನು ಕಂಟೆಂಟ್ಸ್ ನ ರೀಡ್ ಮಾಡ್ತಾ ಇದೀನಿ. ಸೊ ಇವಾಗ ನನ್ನ ಪ್ರೋಗ್ರಾಮ್ ರನ್ ಮಾಡಿದ್ರೆ ನೋಡಿ, ನನ್ನ ಫೈಲ್ ಕಂಟೆಂಟ್ಸ್ ಏನೇನ್ ಇದೆಯೋ ಅದೆಲ್ಲ ನನ್ಗೆ ಇಲ್ಲಿ ಔಟ್ಪುಟ್ ಆಗಿ ಕನ್ಸೋಲ್ ಅಲ್ಲಿ ಪ್ರಿಂಟ್ ಆಗ್ತಾ ಇದೆ. ಸೊ ಈ ರೀತಿ ನೀವು ಫೈಲ್ ಔಟ್ಪುಟ್ ನ ಫೈಲ್ ಕಂಟೆಂಟ್ಸ್ ನ ಪ್ರಿಂಟ್ ಮಾಡ್ಕೊಬಹುದು, ಅಥವಾ ನೀವು ಪ್ರೋಗ್ರಾಮ್ ಲಾಜಿಕ್ ಅಲ್ಲಿ ಉಪಯೋಗಿಸ್ಕೊಬಹುದು. ಈಗ ಇಲ್ಲಿ ನನ್ಗೆ ಒಂದೇ ಒಂದ್ ಲೈನ್ ಇತ್ತು, ಸೊ ಪ್ರಿಂಟ್ ಆಯ್ತು. ಇಮ್ಯಾಜಿನ್ ನನ್ನ ಹತ್ರ ತುಂಬಾ ಲೈನ್ಸ್ ಇದೆ. ವೆಲ್ಕಮ್ ಟು ಸಿ ಪ್ರೋಗ್ರಾಮ್ ಟ್ಯುಟೋರಿಯಲ್ ಅಂತ ಒಂದು ಇನ್ನೊಂದು ಲೈನ್ ಇದೆ ಅಂತ ಅನ್ಕೊಳ್ಳಿ. ಇವಾಗ ನಾನು ಮತ್ತೆ ಪ್ರೋಗ್ರಾಮ್ ನ ರನ್ ಮಾಡಿದ್ರೆ ನೋಡಿ, ನನಗೆ ಒಂದೇ ಲೈನ್ ಪ್ರಿಂಟ್ ಆಯ್ತು. ಯಾಕಂದ್ರೆ ಈ ಎಫ್ ಗೆಟ್ಸ್ ಅನ್ನೋ ಫಂಕ್ಷನ್ ಬರೀ ಫಸ್ಟ್ ಲೈನ್ ಮಾತ್ರ ರೀಡ್ ಮಾಡ್ಬಿಟ್ಟು ನಂಗೆ ಔಟ್ಪುಟ್ ಕೊಡ್ತದೆ. ಇದು ನಾನು ಪ್ರತಿ ಲೈನು ರೀಡ್ ಮಾಡ್ಬೇಕು ಅಂದ್ರೆ ನಾನು ಇಲ್ಲಿ ಒಂದು ವೈಲ್ ಲೂಪ್ ನ ಉಪಯೋಗಿಸ್ಬೇಕು. ಸೊ ವೈಲ್ ಲೂಪ್ ಒಳಗಡೆ ಕಂಡೀಷನ್ ಅಲ್ಲಿ ಈ ಎಫ್ ಗೆಟ್ಸ್ ಫಂಕ್ಷನ್ ಹಾಕ್ತೀನಿ, ಮತ್ತೆ ಈ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ನ ಇಲ್ಲಿ ಪ್ರಿಂಟ್ ಮಾಡ್ಕೊಂತ ಹೋಗ್ತೀನಿ. ಇವಾಗ ನಾನು ಪ್ರೋಗ್ರಾಮ್ ರನ್ ಮಾಡಿದ್ರೆ ನನ್ಗೆ ಎಲ್ಲಾ ಲೈನ್ಸು ಪ್ರಿಂಟ್ ಆಗ್ತಾ ಇದೆ. ಸೊ ಈ ರೀತಿ ನೀವು ಪ್ರತಿಯೊಂದು ಲೈನು ರೀಡ್ ಆಗ್ಬೇಕು ಅಂದ್ರೆ ಈ ತರ ವೈಲ್ ಲೂಪ್ ಅಲ್ಲಿ ಉಪಯೋಗಿಸ್ಕೊಂಡು ಹೋಗ್ಬೋದು. ಇದು ನಾವು ನೋಡ್ದಂಗೆ ಸಿಂಪಲ್ ಫೈಲ್ ಆಪರೇಷನ್ಸ್, ಅಂದ್ರೆ ಒಂದು ಫೈಲ್ ಓಪನ್ ಮಾಡೋದು, ಕಂಟೆಂಟ್ಸ್ ನ ಬರೆಯೋದು, ಮತ್ತೆ ಅದನ್ನ ರೀಡ್ ಮಾಡೋದು. ಇನ್ನು ಹೆಚ್ಚು ಫೈಲ್ ಆಪರೇಷನ್ಸ್ ನೀವು ಟ್ರೈ ಮಾಡ್ಬೋದು. ಹಾಗೆ ನಮ್ಮ ವೆಬ್ಸೈಟ್ www.kalyona.com ನ ನೀವು ವಿಸಿಟ್ ಮಾಡಿದ್ರೆ ಅಲ್ಲಿ ಇನ್ನೂ ಹೆಚ್ಚು ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ಕೋರ್ಸಸ್ಗಳು ಇರುತ್ತೆ. ನೀವು ಅದಕ್ಕೆ ಎನ್ರೋಲ್ ಆಗಿ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಗೆ ಏನಾದ್ರು ಕ್ವೆಶನ್ಸ್ ಇದ್ರೆ ನಮ್ಗೆ ಕಮೆಂಟ್ ಮೂಲಕ ನೀವು ಅದನ್ನ ತಿಳಿಸಬಹುದು. ಥ್ಯಾಂಕ್ ಯು.